ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, 2023ರ ಅಸೆಂಬ್ಲಿ ಚುನಾವಣೆಗೂ ಮೊದಲು ನೆನಪು ಮಾಡ್ಕೊಳ್ಳಿ, 2022 ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಏನೊಂದು ಅಭಿಮಾನೋತ್ಸವ, ಸಿದ್ದರಾಮೋತ್ಸವ ಅಂತ ದಾವಣಗೆರೆಯಲ್ಲಿ ಮಾಡಿದರು. 10 ಲಕ್ಷ ಜನರನ್ನು ಸೇರಿಸ್ತೀನಿ ಅಂತ. ಅವತ್ತು ಸಿದ್ದರಾಮಯ್ಯನವ್ರ ಕಾಲ ಇತ್ತು, ಇವತ್ತು ಯಡಿಯೂರಪ್ಪನವ್ರ ಕಾಲ ಬಂದಿದೆ. ಈಗ ಅಭಿಮಾನೋತ್ಸವಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. 10 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಕರೆಸುವ ಗುರುತರವಾದಂಥ ಕಾರ್ಯಕ್ಕೆ ಬಿಜೆಪಿ ಕೈ ಹಾಕಿದೆ. ಅಮಿತ್ ಶಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಕ್ಷರಶಃ ಯಡಿಯೂರಪ್ಪ ರಾಜ್ಯನ ತರ ವಿಜೃಂಭಿಸಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಸಿದ್ದರಾಮೋತ್ಸವ 2022ರಲ್ಲಿ ಏನು ನಡೆದಿತ್ತು, ಅದಕ್ಕೆ ಪರ್ಯಾಯವಾಗಿ ಚಿತ್ರದುರ್ಗದಲ್ಲಿ ಅದಕ್ಕೆ ಸಡ್ಡು ಹೊಡೆದಂತೆ ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಅಖಾಡ ರೆಡಿ ಆಗ್ತಾ ಇದೆ. ಚಾಣಕ್ಯ ಅಮಿತ್ ಶಾ ಸ್ವತಃ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ರಾಜಕೀಯ ಜೀವನದ 50 ವಸಂತಗಳನ್ನು, ಅದರ ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. 10 ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಸೇರಿಸಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರೇ ಸುಪ್ರೀಂ. ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಕರ್ನಾಟಕದಲ್ಲಿ ಬಿಜೆಪಿಗೆ ರಾಜಕಾರಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟ್ಗಳನ್ನು ಗೆಲ್ಲಿಸಬೇಕು ಬಿಜೆಪಿ ಕರ್ನಾಟಕದಲ್ಲಿ ಅಂದರೆ ಯಡಿಯೂರಪ್ಪನವರು ಬೇಕೇ ಬೇಕು ಅನ್ನುವ ತೀರ್ಮಾನಕ್ಕೆ ಬಿಜೆಪಿ ಬಂದಂಗಿದೆ. ಇದೇ ಇಂಗಿತವನ್ನ ಕಳೆದ ಬಾರಿ ಅರಮನೆ ಮೈದಾನದಲ್ಲಿ ನಡೆದಂತಹ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಬಿಜೆಪಿ ವ್ಯಕ್ತಪಡಿಸಿತ್ತು. ಯಡಿಯೂರಪ್ಪನವರೇ ನಮ್ಮ ನಾಯಕರು, ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜಕೀಯ ಮಾಡಕ್ ಆಗಲ್ಲ, ಕಷ್ಟ ಅನ್ನೋ ಥರದ ಇಂಗಿತವನ್ನ ಬಿಜೆಪಿಯ ನಾಯಕರು ವ್ಯಕ್ತಪಡಿಸಿದ್ರು. ಅದಕ್ಕೆ ಇಂಬು ಕೊಡುವಂತೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಯಡಿಯೂರಪ್ಪನವರನ್ನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಒಂದು ವೇದಿಕೆ ರೆಡಿ ಆಗ್ತಾ ಇದೆ. ಅಭಿಮಾನೋತ್ಸವದ ಹೆಸರಿನಲ್ಲಿ ಯಡಿಯೂರಪ್ಪನವರ ರಾಜಕೀಯದ 5 ದಶಕಗಳು, 50 ವಸಂತಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ, ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ, ಸಂಭ್ರಮ ಸಡಗರದೊಂದಿಗೆ ಆಚರಿಸೋದಕ್ಕೋಸ್ಕರ ಈ ಅಭಿಮಾನೋತ್ಸವ ತಯಾರಾಗ್ತಾ ಇದೆ. ಇದರ ಕೇಂದ್ರ ಬಿಂದು ದಿ ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪ. ಇದಕ್ಕೆ ಸಾಕ್ಷಿಯಾಗಲಿದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ. ಈ ಕಾರ್ಯಕ್ರಮ ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿದೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಇಬ್ಬರು ಧೀಮಂತ ನಾಯಕರು. ಸಿದ್ದರಾಮಯ್ಯ ಅಹಿಂದ ವರ್ಗಗಳ ಏಕಮಾದ್ವಿತೀಯ ನಾಯಕರಾಗಿ ಗುರುತಿಸಿಕೊಂಡು ಬೆಳೆದು ಕಡು ಬಡತನದಿಂದ ಮುಖ್ಯಮಂತ್ರಿ ಹುದ್ದೆಗೇರಿದ್ದು ರೋಚಕ. ಮತ್ತೊಂದು ಕಡೆ ಯಡಿಯೂರಪ್ಪನವರು ಕೂಡ ಸೈಕಲ್ ಮೇಲೆ ಓಡಾಡಿ ಕೇಡರ್ ಇಲ್ಲದ ಪಕ್ಷವನ್ನು, ಸಂಘಟನೆ ಇಲ್ಲದ ಪಕ್ಷವನ್ನು, ದಕ್ಷಿಣ ಭಾರತದಲ್ಲಿ ಕ್ಯಾರೆ ಅನ್ನದ ಬಿಜೆಪಿಯನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದದ್ದಿದೆಯಲ್ಲ, ಅದು ಯಡಿಯೂರಪ್ಪನವರ ಸಾಧನೆ, ಯಡಿಯೂರಪ್ಪನವರ ಹೆಗ್ಗುರುತು. ದಕ್ಷಿಣ ಭಾರತದಲ್ಲಿ ದೊಡ್ಡ ರಾಜ್ಯವೊಂದರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಯಡಿಯೂರಪ್ಪನವರೇ ಪ್ರಮುಖ ಕಾರಣ. ಯಡಿಯೂರಪ್ಪ ರೈತ ನಾಯಕನಾಗಿ ಬೆಳೆದಿದ್ದು ರೋಚಕ. ಯಡಿಯೂರಪ್ಪ ಧೀಮಂತ ನಾಯಕನಾಗಿ ಬೆಳೆದಿದ್ದು ರೋಚಕ. ಅಂತಹ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಸೇವೆಯನ್ನು ಪರಿಗಣಿಸಿ ಮಾಡ್ತಾ ಇರುವಂತಹ ಅಭಿಮಾನೋತ್ಸವಕ್ಕೆ 10 ಲಕ್ಷಕ್ಕಿಂತ ಹೆಚ್ಚು ಜನರು ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಸಿದ್ದರಾಮೋತ್ಸವಕ್ಕೆ ಸೆಡ್ಡು ಹೊಡೆದಂತೆ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆಯೂ ಅಪ್ಡೇಟ್ಸ್ ಅನ್ನು ನಾವು ಕೊಡ್ತೀವಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.